ಇದು ನನ್ನ 4:30 AM ರುಟೀನ್ ಅಂತ ಹೇಳ್ಬೋದು, ಅಂದರೆ 5 AM ರುಟೀನು. ಸೊ ನಾನು ಒಂದು 4:15 ಎದ್ದು ನೀರು ಕಾಯಿಸ್ಕೊಂಡು ಸ್ನಾನಕ್ಕೆ ಹೋದೆ. ಫ್ರೆಶ್ ಅಪ್ ಆಗಿ ಬಂದು ಅಷ್ಟರಲ್ಲಿ ನನ್ನ ಮಗಳು ಎದ್ದು ಬಂದು, ಸೊ ಅವಳಿಗೆ ಜ್ಯೂಸ್ ಮಾಡಿಕೊಟ್ಟೆ. ಜ್ಯೂಸ್ ಕುಡಿದ್ಮೇಲೆ ಅವಳು ಸ್ನಾನ ಮಾಡ್ತೀನಿ ಅಂದು, ಸೊ ಅವಳಿಗೂ ಸ್ನಾನ ಮಾಡಿಸಿದೆ, ನಾನು ಸ್ನಾನ ಮಾಡಬದೆ. ಎಲ್ಲರಂತಾರೆ ಮಕ್ಕಳು ಕರ್ಕೊಂಡು ಮಾಡೋಕ್ಕಾಗಲ್ಲ ಅಂಥೇಳಿ. ಬಟ್ ನೋಡಿ, ನನ್ನ ಮಗಳು ನನ್ನ ಜೊತೆನೇ ಕಂಪ್ನಿ ಕೊಡೋದು. ಸೊ ಅವಳು ಸಹ ನಾನು 4:30 ಎದ್ದರೆ ಅವಳು 5 o'clock ಹೇಳ್ತಾಳೆ. ಸೊ ನೋಡಿ, ಅಂದರೆ 4:45 ಎದ್ದಿದ್ದಾಳೆ ಅವಳು. ಅಷ್ಟರಲ್ಲಿ ಅವಳಿಗೂ ಸ್ನಾನ ಮಾಡಿಸಿದೆ. ಸೊ ನಾನು ಇವಾಗ ಏನಂದರೆ ಸ್ವಲ್ಪ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ. ಇದು ಬ್ರಾಹ್ಮಿ ಮುಹೂರ್ತ ಪೂಜೆ. ಈ ಪೂಜೆ ಡೀಟೇಲ್ ಇನ್ನೊಮ್ಮೆ ಯಾವಾಗಾದರೂ ಹೇಳ್ತೀನಿ. ಬಟ್ ನಮ್ಮ ಜೊತೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಮಾಡ್ತೀವಲ್ಲ, ಅದು ಇರ್ತದೆ. ಸೊ ಅವಳನ್ನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ತಾ ಇರೋದು. ಇದು ಹೆಂಗಂದರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಹೌದು, ನಮ್ಮ ಮಮ್ಮಿ ಪೂಜೆ ಮಾಡ್ತಾಳೆ, ಶಿವ ಮಾಡ್ತಾಳೆ, ಈ ಥರನೋ ಅವ್ರಿಗೂ ಧಾರ್ಮಿಕವಾಗಿ ನಾವು ಅವ್ರನ್ನ ಉಳ್ಗಡಿಸ್ಬೋದು. ಸೊ ನಾನಿವಾಗ ದೀಪನ ಹಚ್ಕೊಂಡು ವಿಭೂತಿನ ಹಚ್ಕೊಂಡು ನನ್ನ ಮಗಳಿಗೆ ಸಹ ಹಚ್ಕೊಂಡು, ಸೊ ಕ್ವಿಕ್ಕಾಗಿ ಒಂದು ಸ್ಮಾಲ್ ಪೂಜೆ ಮಾಡಿಕೊಂಡು ಹಾಗೆ ಧ್ಯಾನ ಮಾಡ್ಕೊಂಡು ಬರ್ತೀನಿ. ನೋಡ್ಬೋದು. ಸೊ ನನ್ನ ಮಗಳು ಸಹ ಅಲ್ಲೇ ಇದ್ದಾಳೆ ನೋಡಿ, ಕೂಡ್ತಾಳೆ. ಅವಳಿಗೆ ಇವಾಗ ನಾವೇನು ಊದಿನ ಕಡ್ಡಿ ಹಚ್ತೀವಲ್ಲ, ಅದು ಅವಳಿಗೆ ಕಂಪಲ್ಸರಿ ಅವಳೇ ಹಚ್ಚಬೇಕು. ಸೊ ಅವಳಿಗೊಂದು ನಾನು ದೇವ್ರಿಗೆ 2 ಹಚ್ಚಿದ್ರೆ ಅವಳೇ 2 ಹಚ್ಚವಳೆ. ಸೊ ಅವಳಿಗೆ ಹಚ್ಚಿ ಕೈ ಸುಟ್ಕೋತಾಳೆ ಅಂಥೇಳಿ ನಾನು ಅವಳಿಗೆ ಕೊಟ್ಟು ಸೊ ಹಚ್ಕೊಂಡು ಶಿವ ಮಾಡ್ತಾಯಿದ್ವಿ. ಅಂದರೆ ನನ್ನ ಮಗಳಿಗೆ ಶಿವ ಮಾಡೋದಂದರೆ ನಮಸ್ಕಾರ ಮಾಡೋದು ಅಥವಾ ಪೂಜೆ ಮಾಡೋದು ಅರ್ಥ. ಸೊ ನಾನು ಯಾವಾಗಲೂ ಯೂಸ್ ಮಾಡೋ ವರ್ಡು ಶಿವ ಮಾಡ್ತಾಯಿದ್ದೀವಿ ಅಂಥೇಳಿ. ಈ ಪೂಜೆ ಮಾಡೋದ್ರಿಂದ ಹೆಂಗಂದರೆ ಒಂಥರ ಸ್ಟ್ರೆಸ್ ಲೋಡ್ ಕಡಿಮೆ ಆಗ್ತಿದೆ, ನೆಮ್ಮದಿ ಬರ್ತಾಯಿದೆ. ಇಲ್ಲಿ ನಮ್ಮೂರಲ್ಲಿ ಒಂದು ದೇವರಿದೆ, ರಾಮಾನಂದ ಅಂಥೇಳಿ. ಸೊ ಗುರುಗಳು ಅಜ್ಜರು ಹೇಳಿದ್ದು, ಅಮ್ಮ ನೀನು ಮೆಡಿಟೇಷನ್ ಮಾಡು, ಎಲ್ಲ ಚೆನ್ನಾಗಿರ್ತದೆ, ಹೆಲ್ದಿ ಇರ್ತೀಯಾ ಅಂತ ಹೇಳಿ. ಸೊ ಮೆಡಿಟೇಷನ್ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದೊಂದು ಸಣ್ಣ ಕ್ಲಿಪ್ ಆಗಿರ್ಬೋದು. ಬಟ್ ಕೆಲವೊಮ್ಮೆ ಏನಂದರೆ ಈ ಥರ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿರುವ ಕಾನ್ಫ್ಲಿಕ್ಟ್ಸ್ಗಳು, ಗೊಂದಲಗಳು ಎಲ್ಲನೂ ಕ್ಲಾರಿಟಿ ಕೊಡುತ್ತೆ. ಸೊ ನಾವು ಏನು ಮುಂದೆ ಮಾಡಬೇಕು, ಏನು ಮುಂದೆ ಮಾಡಬಾರ್ದನ್ನೋ ಕ್ಲಾರಿಟಿ ಸಿಗುತ್ತೆ. ನೋಡಿ, ಅವಳು ಸಹ ಅಷ್ಟು ಒಬ್ಬೊಬ್ರು ಅಂತಿರ್ತಾರೆ ಮಕ್ಕಳು ಕರ್ಕೊಂಡು ಮಾಡೋಕ್ಕಾಗಲ್ಲ, ಮಕ್ಕಳು ಕಾಡಿಸ್ತಾ ಇರ್ತಾರೆ, ಒಬ್ಬರೇ ಇದ್ರೆ ಮಾಡ್ಬೋದು, ಆ ಥರ ಏನಿಲ್ಲ. ಬಟ್ ನನ್ನ ಮಗಳಿಗೆ ಈಗ 3 ವರ್ಷ. ನಾವು 3 ವರ್ಷದಿಂದ ಅವಳು ನನ್ನ ಬಿಟ್ಟು ಒಂದು ಹಾಫ್ ಆನ್ ಅವರ್ ಸಹ ಇರೋದಿಲ್ಲ. ಎನಿ ಟೈಮ್ ಎನಿವೇರ್ ಯಾವಾಗಲೂ ನನ್ನ ಜೊತೆನೇ. ಸೊ ಇದು ಲಿಂಗು, ಆಮೇಲೆ ಲಿಂಗಾರ್ಪಣೆ ಅಂದರೆ ನೀರಿನ ಅಭಿಷೇಕ ಮಾಡ್ತಾ ಇರೋದು. ಇದು ಮಣ್ಣಿನ ಹುತ್ತಿನಿಂದ ಮಾಡಿದ ಪೂಜೆ. ಮೇ ಬಿ ನಿಮ್ಗೆ ಗೊತ್ತಾಗ್ಬೋದು ಇದು ಯಾವ ಪೂಜೆ ಅಂಥೇಳಿ. ಓಕೆ, ಬಟ್ ಅದಲ್ಲ, ಬಟ್ ಬೇರೆದು. ಈ ಥರ ಪೂಜೆ ಮಾಡಿಕೊಂಡು ಸುಮ್ಮನೆ ನನಗೋಸ್ಕರ, ನಾನು ಕ್ಲಾರಿಟಿಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಒಂದು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗಲಿ, ನನ್ನ ಮೈಂಡು ನನ್ನ ವರ್ಕ್ ಮೇಲೆ ಫೋಕಸ್ ಆಗಲಿ, ಸೊ ನಂದು ಅನ್ನೋದನ್ನು ನಾನು ಕರೆಕ್ಟಾಗಿ ಮಾಡಲಿ ಅನ್ನೋ ಸಲುವಾಗಿ. ಸೊ ನಮಸ್ಕಾರ ಮಾಡಿ ಪೂಜೆ ಮಾಡಿ ಹಾಗೆ ಸ್ವಲ್ಪ ಮಾರ್ನಿಂಗ್ ಸ್ಟ್ರೆಚಿಂಗ್ ಸಹ ಮಾಡ್ತಿದ್ದೆ. ಬಟ್ ಈ ಪೂಜೆ ಮುಗಿಗೊಡ್ದೇ ಸೊ ನಮಗೆ 6 ಆಗುತ್ತೆ, 6:20 ಸಮ್ ಟೈಮ್. ಸೊ ಇದೆಲ್ಲ ಮಾಡಿಕೊಂಡು ನನ್ನ ಮಗಳು ಕರ್ಕೊಂಡು ಅವಳನ್ನ ಸಂಭಾಳಿಸ್ಕೊತೆ ಮಾಡೋದಿರುತ್ತೆ ನೋಡಿ, ಭಾಳ ಕಷ್ಟ. ಸೊ ನನ್ನ ಜೊತೆ ಅವಳು ಮೆಡಿಟೇಷನ್ ಮಾಡಂತ ಹೇಳ್ತೀನಿ, ಮಾಡ್ತಿರ್ತಾಳೆ ಕೆಲವೊಮ್ಮೆ. ಸೊ ನಾನು ಹಾಗೆ ಅಲ್ಲೇ ಪ್ರಾಣಾಯಾಮ ಮಾಡ್ತೀನಿ. ಇದು ಎಸ್ಪೆಷಲಿ ಎದಕ್ಕೆಂದರೆ ಬೆಲ್ಲಿ ಫ್ಯಾಟಿಗೆ ಭಾಳ ಯೂಸ್ಫುಲ್ಲು, ಚೆನ್ನಾಗಿ. ಸೊ ಅಪ್ಪರ್ ರೆಸ್ಪಿರೇಟರಿ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಬೆಲ್ಲಿ ಫ್ಯಾಟು. ಮತ್ತು ವ್ಯಾಕ್ಯೂಮ್ ಎಕ್ಸಸೈಸ್ ಅಂತ ಕರಿತೀವಿ, ಅದನ್ನು ಸಹ ಮಾಡ್ತೀನಿ. ಸೊ ನನಗೆ ಯಾವ್ದ್ಯಾವ್ದು ಅನುಕೂಲ, ನಾನು ಕುಂತಲ್ಲೇ ಯಾವ್ದ್ಯಾವ್ದು ಮಾಡ್ಬೋದು, ಹೊರಗಡೆ ಹೋಗ್ಲಾರ್ದೇ. ಸೊ ಬೆಳಗ್ಗೆ ಆ ಥರ ಬ್ರೀದಿಂಗ್ ಎಕ್ಸಸೈಸ್ಗಳನ್ನ ಮಾಡಿ ನಮಸ್ಕಾರ ಮಾಡ್ತೀನಿ. ಸೊ ಇದಿಷ್ಟಾಗಿತ್ತು ದೇವ್ರ ಪೂಜೆದು. ಮತ್ತು ಸ್ವಲ್ಪ 7 o'clock ಹೀಗೆಲ್ಲ ಎಕ್ಸಸೈಸ್ ಮಾಡ್ತೀನಿ. ಇದು ಮಾರ್ನಿಂಗ್ ಹಂಗೆ ಎಕ್ಸಸೈಸು. ನನಗೆ ಇದೇ ಮಾಡಬೇಕು ಅದೇ ಮಾಡಬೇಕಂತಿಲ್ಲ. ನನಗೆ ಯಾವ್ದು ಇಷ್ಟ ಆಗುತ್ತೆ ಆ ಟೈಮಲ್ಲೇ ನಾನು ಆದರೂ ಮಾಡೋದು. ಓಕೆ, ಸ್ಲೋ ಆದರೂ ಪರವಾಗಿಲ್ಲ, ಬಟ್ ನನಗೆ ಅನುಕೂಲ ಅಂತ ಇರೋದಂತೆ ಅಷ್ಟೇ ಮಾಡೋದು ನಾನು. ಸೊ ಇವಾಗ ಯೂಶ್ವಲಿ ಭಾಳ ದಿನ ಗ್ಯಾಪ್ ಆಗಿದೆ, ಯಾವುದೂ ಎಕ್ಸಸೈಸ್ ಮಾಡೋಕ್ಕಾಗ್ತಾಯಿಲ್ಲ. ಹೀಗಾಗಿ ಸ್ವಲ್ಪನೇ ಮಾಡ್ತಾ ಇರೋದು. ಇದಿಷ್ಟಾಗಿತ್ತು ನನ್ನ ಎಕ್ಸಸೈಸ್ ರುಟೀನು. ಡಯಟ್ ಬಂದು ನಾನು ಯೂಶ್ವಲಿ ಇವಾಗ ಸದ್ಯಕ್ಕೆ ಯಾವುದೂ ಡಯಟ್ ಮಾಡ್ತಾಯಿಲ್ಲ, ಬಟ್ ಸಾತ್ವಿಕ ಆಹಾರ ತಿಂತಾಯಿದ್ದೀನಿ. ಸಾತ್ವಿಕ ಊಟ ಅಂದರೆ ಗೊತ್ತಿರುತ್ತದೆ ನಿಮಗೆ. ಸೊ ಆ ಸಾತ್ವಿಕ ಊಟ ಮಾಡ್ತಾ ಇರೋದು. ಸೊ ಇದಿಷ್ಟ ಆಗಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಫಾಲೋ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ವಿಡಿಯೋಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್. ಯೂಶ್ವಲಿ ವೆರಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋಸ್ ಎಲ್ಲರೂ ನೋಡ್ತಾ ಇದ್ರೆ, ಬಟ್ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ನೋಡಿ, ನನ್ನ ಮಗಳು ಸಹ ಭಾಳ ಎಕ್ಸಸೈಸ್ ಮಾಡ್ತಿರ್ತಾಳೆ. ಒಮ್ಮೆ ಹಾಕ್ತೀನಿ ಅವಳು ಕ್ಲಿಪ್ಸು ಅಂತಿರ್ಬೋದು. ಇವರೆಲ್ಲ ಇಬ್ಬಿಬ್ರು ಹೆಂಗೆ ಮಾಡ್ತಾರೆ ಅಂಥೇಳಿ ಹಂಗೆ ಮಾಡ್ತಿರ್ತಾಳೆ ಅವಳು. ಇವೆಲ್ಲ ಏನಂದರೆ ಸಿಂಪಲ್ ಸ್ಟ್ರೆಚಿಂಗು. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.